ಒಂದು ಊರಿನಲ್ಲಿ ಒಂದು ಸುಂದರವಾದ ಕೊಳವಿತ್ತು. ಅದರ ಒಳಗೆ 2 ಕೊಕ್ಕರೆಗಳು ಈಜಾಡುತ್ತಿದ್ದವು. ಆಗ ಆಮೆಯು, ಕೊಕ್ಕರೆಯಣ್ಣ, ನೀವು ಹಾರುವುದನ್ನು ಕಂಡು ನನಗೂ ಹಾರುವ ಆಸೆಯಾಗುತ್ತಿದೆ. ನನ್ನನ್ನು ಕೂಡ ನಿಮ್ಮ ಜೊತೆ ಒಂದು ಸಲ ಹಾರಿಸು ಎಂದಾಗ, ಕೊಕ್ಕರೆಗಳು, ನಿನಗೆ ರೆಕ್ಕೆಯೇ ಇಲ್ಲವಲ್ಲ, ಹೇಗೆ ಹಾರುತ್ತೀಯಾ ಎಂದು ಹೇಳಿತು. ಇನ್ನೊಂದು, ನನಗೆ ಒಂದು ಉಪಾಯವಿದೆ. ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ನಾವಿಬ್ಬರು ತುದಿಯಲ್ಲಿ ಹಿಡಿಯೋಣ. ಆಗ ಆಮೆಯು ನಡುವೆ ಕಚ್ಚಿ ಗಟ್ಟಿಯಾಗಿ ಹಿಡಿಯುತ್ತದೆ. ಆಗ ನಾವು ಹಾರಬಹುದು. ಆಮೆಯು ಕಟ್ಟಿಗೆಯನ್ನು ಗಟ್ಟಿಯಾಗಿ ಕಚ್ಚಿತು. ಆಗ ಹಾರತೊಡಗಿದವು. ಹಾಗೆ ಹಾರುವಾಗ ಹಳ್ಳಿಯ ಹತ್ತಿರ ಹೋದಾಗ ಹಳ್ಳಿಯಲ್ಲಿ ಆಡುವ ಮಕ್ಕಳೆಲ್ಲರೂ, ಏ, ಆಮೆಯು ಹಾರುತ್ತಿದೆ ಹಾರುತ್ತಿದೆ ಎಂದವು. ಆಗ ಆಮೆಗೆ ಮುಜುಗರವಾಗಿ ಬೈಯಲು ಬಾಯನ್ನು ತೆಗೆಯಿತು. ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು. ಆಗ ಹಕ್ಕಿಗಳು, ಅಯ್ಯೋ ಪಾಪ, ನಮ್ಮ ಗೆಳೆಯನು ಗುರಿ ಮುಟ್ಟುವ ಸಮಯದಲ್ಲಿ ನಿಂದಕರ ಮಾತನ್ನು ಕೇಳಿ ಬಿಡಬಾರದು. ಪಾಪ, ನನ್ನ ಮಿತ್ರ ಹಾರಾಡುವಾಗ ಮಕ್ಕಳ ಮಾತನ್ನು ಕೇಳಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ.